ಯಾವಾಗ ರಾಜ್ಯಸಭಾ ಚುನಾವಣೆಗೆ 5ನೇ ಅಭ್ಯರ್ಥಿಯಾಗಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ಇದೀಗ ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನದ ಆತಂಕ ಶುರುವಾಗಿದೆ. ರಾಜ್ಯಸಭೆ ಚುನಾವಣೆಗೆ ಅಡ್ಡ ಮತದಾನದ ಆತಂಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾನು ಕಾಂಗ್ರೆಸ್ನ ಸಹ ಸದಸ್ಯೆಯಾಗಿದ್ದೇನೆ, ಹಾಗಾಗಿ ನನ್ನ ಬೆಂಬಲವೇನಿದ್ರು ಕಾಂಗ್ರೆಸ್ಗೇನೆ. ಜೆಡಿಎಸ್ ಅಭ್ಯರ್ಥಿ ನನ್ನ ಬೆಂಬಲ ಕೇಳೂ ಇಲ್ಲ, ಕೇಳಿದ್ರು ನಾನು ಕೊಡೋದೂ ಇಲ್ಲ ಅಂತ ಹೇಳಿ ಪಕ್ಷೇತರ ಶಾಸಕಿ ಲತಾ ಮಲ್ಲಿಕಾರ್ಜುನ್ ರಿಪಬ್ಲಿಕ್ ಕನ್ನಡಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ಚುನಾವಣೆ ಬರ್ತಾ ಇದೆ, ನಿಮ್ಮ ಬೆಂಬಲ ಯಾರಿಗೆ ಮೇಡಮ್? ಕಾಂಗ್ರೆಸ್ ಪಕ್ಷಕ್ಕೆ. ಕೋ ಮೆಂಬರ್ ಇರೋದ್ರಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕಾಗುತ್ತೆ. ಈಗಾಗಲೇ JDS 2ನೇ ಅಭ್ಯರ್ಥಿ ಹಾಕಿದ್ದಾರೆ. BJP JDS ಬೆಂಬಲಿತ 2ನೇ ಅಭ್ಯರ್ಥಿ ಕುಪೇಂದ್ರ ರೆಡ್ಡಿ ಅವರು ಸ್ಪರ್ಧೆ ಮಾಡಿದ್ದಾರೆ. ನಿಮ್ಮನ್ನೇನಾದರೂ ಸಂಪರ್ಕ ಮಾಡಿದ್ರೆ ಅವರು? ಇಲ್ಲ, ಮಾಡಿ ಒಂದು ವೇಳೆ ಸಂಪರ್ಕ ಮಾಡಿದ್ರೆ ಮಾಡೋಲ್ಲ ಅಂತ ಹೇಳ್ತೀವಿ. ಕೋ ಮೆಂಬರ್ ಇರೋದ್ರಿಂದ ಇದ್ರ ವಿರುದ್ಧ ಹೋಗೋಕ್ಕಾಗೋಲ್ಲ ಪಕ್ಷದವರು. ನಿಮ್ಮ ಬೆಂಬಲ ಕಾಂಗ್ರೆಸ್? ಹೌದು. ಇದಿಷ್ಟು ಮಲ್ಲಿಕಾರ್ಜುನ್ ಅವರ ಹೇಳಿಕೆ. ಕೋ ಮೆಂಬರ್ ಆಗಿರೋದ್ರಿಂದ ಕಾಂಗ್ರೆಸ್ಗೆ ನನ್ನ ಬೆಂಬಲ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಕ್ಯಾಂಪ್ ಸಂಬಂಧ ಜೊತೆ ಸತೀಶ್ ಕುಮಾರ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 2ನೇ ಅವಧಿ, ಅದರಲ್ಲೂ ಪೂರ್ಣ ಪ್ರಮಾಣದ ಮೊದಲ ಬಜೆಟ್ ಅನ್ನ ಮಂಡನೆ ಮಾಡಿಕೊಳ್ಳಿಕ್ಕೆ ಸಿದ್ದರಾಮಯ್ಯ ಸರ್ವಸನ್ನದ್ಧರಾಗಿದ್ದಾರೆ. ಅದರಲ್ಲೂ ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಸಿದ್ದರಾಮಯ್ಯ. ಈ ಬಾರಿ ಬಜೆಟ್ನ ಗಾತ್ರ 3.80 ಲಕ್ಷ ಕೋಟಿ ದಾಟುವ ನಿರೀಕ್ಷೆ ಇದೆ. ವಿಶೇಷ ಅಂದ್ರೆ ಸಾಮಾನ್ಯವಾಗಿ 11 ಗಂಟೆ ನಂತರದಲ್ಲಿ ಬಜೆಟ್ ಮಂಡನೆ ಆಗೋದು ವಾಡಿಕೆ, ಆದರೆ ನಾಳೆ 10:15ಕ್ಕೇನೆ ಬಜೆಟ್ ಮಂಡನೆಯನ್ನ ಪ್ರಾರಂಭ ಮಾಡಲಿದ್ದಾರೆ ಮುಖ್ಯಮಂತ್ರಿಗಳು. ಹಾಗೆ ಗ್ಯಾರಂಟಿಯ ಪೂರ್ಣ ಪ್ರಮಾಣದ ಲೆಕ್ಕ ಕೂಡ ಈ ಬಾರಿಯ ಬಜೆಟ್ನಲ್ಲಿ ಇಡಬೇಕಾಗಿರೋದ್ರಿಂದ ಸಹಜವಾಗಿ ಕುತೂಹಲ. ಮತ್ತೊಂದು ಕಡೆಯಲ್ಲಿ ಲೋಕ ಕದನಕ್ಕೆ ಯಾವ ರೀತಿ ಪೂರಕವಾದ ವಾತಾವರಣವನ್ನ ನಿರ್ಮಾಣ ಮಾಡಲಿಕ್ಕೆ ಈ ಬಜೆಟ್ನಲ್ಲಿ ಅವಕಾಶವನ್ನ ಮಾಡಿಕೊಡ್ತಾರೆ ಸಿದ್ದರಾಮಯ್ಯ ಅನ್ನೋ ನಿರೀಕ್ಷೆ ಕೂಡ ಇದ್ದೇ ಇದೆ. ಅದರಲ್ಲೂ ಇತ್ತೀಚೆಗಷ್ಟೇ ಕೇಂದ್ರ ಹಾಗೆ ರಾಜ್ಯದ ನಡುವೆ ನಡೆದ ತೆರಿಗೆ ಅನುದಾನ ಹಂಚಿಕೆಯ ಸಮರ, ಮತ್ತೊಂದು ಕಡೆ ರಾಜ್ಯವನ್ನ ಕಾಡ್ತಾ ಇರುವ ಬರ ಪರಿಸ್ಥಿತಿ, ಹಾಗೆ ನೀರಾವರಿ ಯೋಜನೆಗಳಲ್ಲಿ ಕೇಂದ್ರದಿಂದ ತಾರತಮ್ಯ ಆಗ್ತಾ ಇದೆ, ಮಲತಾಯಿ ಧೋರಣೆ ಆಗ್ತಿದೆ ಅನ್ನೋ ಆರೋಪ. ಇದೆಲ್ಲದಕ್ಕೂ ಕೂಡ ನಾಳಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ಉತ್ತರವನ್ನ ನೀಡಲಿದ್ದಾರೆ ಅನ್ನೋ ಸಹಜ ಕುತೂಹಲ ಇದ್ದೇ ಇದೆ. ನಾಳೆ 10:15ಕ್ಕೆ ಬಜೆಟ್ ಮಂಡನೆಯನ್ನ ಪ್ರಾರಂಭ ಮಾಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ದಾಖಲೆಯ 14ನೇ ಬಾರಿಗೆ ಬಜೆಟ್ ಅನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇರೋದು. 13ನೇ ಬಜೆಟ್ ಅನ್ನ ಕಳೆದ ಬಾರಿ ಅಂದ್ರೆ ಇಂಟ್ರಿಮ್ ಬಜೆಟ್ ಏನೋ ಚುನಾವಣೆ ನಂತರದಲ್ಲಿ ಅವರು ಮಂಡನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ 13ನೇ ಬಜೆಟ್, ಈ ಬಾರಿ 14ನೇ ಬಾರಿಗೆ ಬಜೆಟ್ ಅನ್ನ ಮಂಡನೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರು ಸಿದ್ಧರಾಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ನಿರೀಕ್ಷೆ ಸಹಜವಾಗಿ ಹೆಚ್ಚಿದೆ. ಲೋಕಸಭಾ ಚುನಾವಣೆ ಒಂದು, ಮತ್ತೊಂದು ಕಡೆ ರಾಜ್ಯ ಹಾಗೆ ಕೇಂದ್ರ ಸರ್ಕಾರದ ನಡುವೆ ನಡೀತಾ ಇದೆ ತೆರಿಗೆ ಆದಾಯ ಹಂಚಿಕೆ ಸಮರ. ಇದರ ನಡುವೆ ಗ್ಯಾರಂಟಿ ಲೆಕ್ಕಾಚಾರ ಏನು? ಎಲ್ಲ ನಿರೀಕ್ಷೆಗಳ ಜೊತೆಗೆ 10 ಕಾಲಿಗೆ ಯಾಕೆ ಬಜೆಟ್ ಮಂಡನೆ ಅನ್ನೋ ಕುತೂಹಲ ಕೂಡ. ಸಮೀಪದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೂ ಮುನ್ನ ಬಜೆಟ್ ಮಂಡನೆ ಮಾಡ್ತಾ ಇರುವಂತದ್ದು ಸಾಕಷ್ಟು ಕುತೂಹಲ. ಅಂದ್ರೆ ಒಂದಷ್ಟು ಜನಪ್ರಿಯ ಯೋಜನೆಗಳನ್ನ ಕೊಡ್ತಾರ ಚುನಾವಣಾ ಸಂಬಂಧಪಟ್ಟಂತೆ ಅನ್ನುವಂಥದ್ದು. ಅದರ ಜೊತೆಗೆ ಬಹಳ ಪ್ರಮುಖವಾಗಿ ನೀವು ಹೇಳಿದಾಗೆ ಏನು ಗ್ಯಾರಂಟಿ ಯೋಜನೆಗಳ ಒಂದು ಬರ್ಡನ್ ಏನಿದೆ ಅದು ಸರ್ಕಾರದ ಮೇಲೆ ಇರುವಂತಹ ಹಿನ್ನೆಲೆಯಲ್ಲಿ ಅದನ್ನು ಹೇಗೆ ಸರಿದೂಗಿಸ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು. ಜೊತೆಗೆ ಕಳೆದ ಬಾರಿ ಬಜೆಟ್ಗಿಂತ ಈ ಬಾರಿ ಸುಮಾರು ಒಂದು 60ರಿಂದ 65 ಸಾವಿರ ಕೋಟಿ ಹೆಚ್ಚುವರಿಯಾಗಿ ಬಜೆಟ್ ಮಂಡನೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಏನು ಹೊಸ ಯೋಜನೆ ಘೋಷಣೆ ಮಾಡೋದಕ್ಕೆ ಈಗಾಗಲೇ ಕೂಡ ಆರ್ಥಿಕ ಹೊರೆ ಇರುವಂತದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ಯಾವ ರೀತಿ ಬಜೆಟ್ ಮಂಡನೆ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇರುವಂತದ್ದು. ರೈತರಿಗೆ ಏನು ಅನುಕೂಲ ಮಾಡ್ಕೊಡ್ತಾರೆ ಅನ್ನೋದು ಮತ್ತು ಬಹಳ ಪ್ರಮುಖವಾಗಿ 10-15ಕ್ಕೆ ಯಾಕೆ ನಿಗದಿ ಆಗಿದೆ ಅನ್ನುವಂಥದ್ದು ಇಲ್ಲಿ ವಿಧಾನಸಭೆಯ ಪಡಸಾಲೆಯಲ್ಲಿ ಮತ್ತು ರಾಜಕೀಯವಾಗಿ ಚರ್ಚೆ ಆಗ್ತಾ ಇರುವಂತದ್ದು. ಸಹಜವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ಮೌಢ್ಯಗಳನ್ನ ನಂಬೋದಿಲ್ಲ, ಮೂಢನಂಬಿಕೆ ನಂಬೋದಿಲ್ಲ. ಆದ್ರೆ 10:30ಕ್ಕೆ ರಾಹುಗಾಲ ಶುರುವಾಗುವಂತ ಹಿನ್ನೆಲೆ ಅದಕ್ಕೂ ಮುನ್ನ 10-15ಕ್ಕೆ ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. 10:30ಕ್ಕೆ ರಾಹುಗಾಲ ಶುರುವಾಗುತ್ತೆ, ಅದಕ್ಕೂ ಮುನ್ನ 10-15ಕ್ಕೆ ಎಕ್ಸಾಕ್ಟ್ ಆಗಿ 10-15ಕ್ಕೆ ಬಜೆಟ್ ಮಂಡಿಸಲಿರುವಂತದ್ದು, ಬಜೆಟ್ ಓದಲಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸ್ಮಿತಾ, ರೈಟ್, ಧನ್ಯವಾದ ವಿಜಯ್ ಮಾಹಿತಿಗಾಗಿ.
ಬೇಬಿ ಬೆಟ್ಟದ ಸುತ್ತಮುತ್ತ ಕಲ್ಲು ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇತ್ತು. ಕಾರಣ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರು ಕೂಡ ಗಣಿ ಮಾಲೀಕರ ಜೊತೆಗೆ ಕೈ ಜೋಡಿಸಿದ್ದಾರೆ ಎನ್ನುವಂತಹ ವಿಚಾರ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಸಮರ್ಥನೆ ಮಾಡಿಕೊಳ್ತಿದ್ದಾರೆ. ಜನ ಬೇಬಿ ಬೆಟ್ಟದಲ್ಲಿ ಟ್ರಯಲ್ ಬ್ಲಾಸ್ಟ್ ಪರ ಇದ್ದಾರೆ. ರಿಪಬ್ಲಿಕ್ ಅಡಾದಲ್ಲಿ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಅವರ ಎಕ್ಸ್ಕ್ಲೂಸಿವ್ ಮಾತು. ಗಣಿಗಾರಿಕೆ ಬೇಕಾ ಬೇಡವಾ ಅಂತ ಜನರೇ ತೀರ್ಮಾನ ಮಾಡಬೇಕು. ಟ್ರಯಲ್ ಬ್ಲಾಸ್ಟ್ಗೆ ಕೋರ್ಟ್ನಿಂದ ಆದೇಶ ಇದೆ. ಈ ಬಗ್ಗೆ ಅಧಿಕಾರಿಗಳು ಸಭೆ ನಡೆಸುತ್ತಿದ್ದಾರೆ ಅಂತ ಶಾಸಕರು ತಮ್ಮ ಮಾತಿಗೆ ಸಮರ್ಥನೆ ಮಾಡಿಕೊಳ್ತಿದ್ದಾರೆ. KRS ಡ್ಯಾಮ್ಗೆ ಸಮಸ್ಯೆ. ಈಗ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಬಂದಿದೆ ಅಂತ ನಮಗೆ ಮಾಹಿತಿ ಬಂದಿರೋದು. ಅದ್ರ ಪ್ರಕಾರ ನಾವು ಏನು ಪರಿಶೀಲನೆ ಮಾಡಬೇಕು ಅದನ್ನು ನೋಡಿ ನಿರ್ಧಾರ ತಗೊಳ್ತೀವಿ. ಮತ್ತು ಈಗ ಕಳೆದ ಭಾನುವಾರ ಎಲ್ಲ 7-8 ಪಂಚಾಯತಿಯವರು ಏನು ಈ ಗಣಿಗಾರಿಕೆ ಅವಲಂಬಿತವಾಗಿ ಅವರೆಲ್ಲ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ, ಅವ್ರುಗಳನ್ನೆಲ್ಲ ಕರೆಸಿ ಮೀಟಿಂಗ್ ಮಾಡಿದ್ವಿ. ಅವ್ರುಗಳ್ದೆಲ್ಲ ಆಗ್ರಹ ಏನಿದೆ ಅಂತ ಹೇಳಿದ್ರೆ ಟ್ರಯಲ್ ಬ್ಲಾಸ್ಟ್ ಮಾಡಿಸಿ, ಟ್ರಯಲ್ ಬ್ಲಾಸ್ಟಲ್ಲಿ ನಾವು ಮಾಡಲೇಬಾರ್ದು ಗಣಿಗಾರಿಕೆ, KRS ಡ್ಯಾಮ್ಗೆ ಸಮಸ್ಯೆ ಆಗುತ್ತೆ ಅಂತ ಹೇಳಿದ್ರೆ ನಾವು ಮಾಡಲ್ಲ ಅಂತ ಅವ್ರುಗಳೇ ಎಲ್ಲ ಕೆಲಸ ಮಾಡೋರು ಅಲ್ಲಿರೋಂಥ ಜನರೆಲ್ಲ ಹೇಳಿದ್ದಾರೆ. ಅದ್ರ ಪ್ರಕಾರವಾಗಿ ನಾವು ಏನು ಕುತ್ಕೊಂಡು ಜಿಲ್ಲಾಧಿಕಾರಿಗಳು ಮತ್ತು ಏನು ಸರ್ಕಾರದಿಂದ ಅಥವಾ ಉಚ್ಚ ನ್ಯಾಯಾಲಯದಿಂದ ಏನು ಆದೇಶ ಬಂದಿದೆ ಅದ್ರ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಮುಂದಿನ ಕ್ರಮ ತಗೊಳ್ತೀವಿ. ಅವರೆಲ್ಲ ಏನು ಹೇಳಿದ್ರೆ ಟ್ರಯಲ್ ಬ್ಲಾಸ್ಟ್ ನಮಗೆ ಹೇಳ್ಬಿಡಿ, ಇಲ್ಲ ಇದೇ ಆಗತ್ತೆ, ಇಲ್ಲ ಈಗ ಅವರೂ KRS ಡ್ಯಾಮ್ ಯಾರೂ ಅಲ್ಲಿ ಬಂದಿದ್ದಂಥ ಜನರೆಲ್ಲರೂ ಯಾರೂ ಡ್ಯಾಮ್ಗಿಂತ ನಮ್ಮ ವೃತ್ತಿ ಹೆಚ್ಚು ಅಂತ ಯಾರೂ ಹೇಳಲಿಲ್ಲ. ಸರ್, ಈಗ ನಿಮ್ಮ ಸರ್ಕಾರದಿಂದ ಏನು ಆದೇಶ ಬಂದಿರೋಂಥದ್ದು ಸರ್? ಸರ್ಕಾರದಿಂದ ಅದಕ್ಕಿಂತ ನ್ಯಾಯಾಲಯದಿಂದ ಬಂದಿರೋದು ಎಲ್ಲ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲ ಗಣಿಗಾರಿಕೆ ನಿಲ್ಲಿಸ್ಬೇಕು. ಅದಾದ ನಂತರ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಬಂದಿದೆ. ಅದ್ರ ಬಗ್ಗೆ ಏನು ಯಾವ ಥರ ಇದೆ ಅದ್ರ ಬಗ್ಗೆ ನಾವು ನಿಲ್ಲಿಸಬೇಕು ಅಂದ್ರೆ ಮತ್ತೆ ಟ್ರಯಲ್ ಬ್ಲಾಸ್ಟ್ ಮಾಡೋಕ್ಕೆ ಯಾಕೆ ಅವಕಾಶ? ನಿಲ್ಲಿಸಿ ಟ್ರಯಲ್ ಬ್ಲಾಸ್ಟ್ ಆಗೋ ತನಕ ಯಾರೋ ಒಬ್ಬರು ಕೋರ್ಟ್ಗೆ ಏನೋ ಅರ್ಜಿ ಹಾಕಿದ್ರು. ಅದ್ರ ಪ್ರಕಾರವಾಗಿ ಸರ್ಕಾರದವರು ನೀವು ಕೋರ್ಟಿಂದ ಆದೇಶ ಬಂದಿರೋದು ಫಸ್ಟ್ ಟೆಸ್ಟ್ ಮಾಡಿ, ಟ್ರಯಲ್ ಬ್ಲಾಸ್ಟ್ ಮಾಡಿ, ಆಮೇಲಿಂದ ಆದೇಶ ಕೊಡ್ತೀವೋ ಇಲ್ವೋ ಅನ್ನೋದಕ್ಕೋಸ್ಕರ ಎಲ್ಲ ಗಣಿಗಾರಿಕೆಯನ್ನು ನಿಲ್ಲಿಸಿದ್ದಾರೆ. ಈಗ ಟ್ರಯಲ್ ಬ್ಲಾಸ್ಟ್ ಮಾಡಬೇಕು ಅಂತ ಸರ್ಕಾರದಿಂದ ಇದೇ ವಿಚಾರ ಅಂದ್ರೆ ಬೇಬಿ ಬೆಟ್ಟದಲ್ಲಿ ನಡೆಯಲಿರುವ ಟ್ರಯಲ್ ಬ್ಲಾಸ್ಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಕೋರ್ಟ್ನ ನಿರ್ದೇಶನದ ಆಧಾರದ ಮೇಲೆ ಟ್ರಯಲ್ ಬ್ಲಾಸ್ಟ್ಗೆ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇದೆ. ಆದ್ರೆ ಇದಕ್ಕೂ ಕೂಡ ರೈತರ ವಿರೋಧ ಇದೆ ಅನ್ನೋದು ಸಚಿವ ಚಲುವರಾಯಸ್ವಾಮಿ ಅವರ ಮಾತು. ಕೋರ್ಟ್ ತೀರ್ಪಿನ ಹಿನ್ನೆಲೆಯಲ್ಲಿ ಬ್ಲಾಸ್ಟ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಡ್ಲಾಗ್ತಾ ಇದೆ, ಅನ್ನದಾತರ ವಿರೋಧ ಇದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ನೀಡಿದ್ದಾರೆ. ಬೇಬಿ ಬೆಟ್ಟದಲ್ಲಿ ಮತ್ತೊಮ್ಮೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಆರ್ಡರ್ ಆಗಿದೆ. ಮಾಡಿ ಆಮೇಲೆ ತೀರ್ಮಾನ ಹೈಕೋರ್ಟ್ ಕೊಡುತ್ತೆ. ರೈತರು ವಿರೋಧ ಮಾಡ್ತಾರೆ. ರೈತರು ಕನ್ವಿನ್ಸ್ ಮಾಡಿ ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ ರೈತರ ಹತ್ರ ಮಾತಾಡ್ತಾರೆ. ಬೇಬಿ ಬೆಟ್ಟದಲ್ಲಿ ಮತ್ತೊಮ್ಮೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಆರ್ಡರ್ ಆಗಿದೆ. ಮಾಡಿ ಆಮೇಲೆ ತೀರ್ಮಾನ ಹೈಕೋರ್ಟ್ ಕೊಡುತ್ತೆ. ರೈತರು ವಿರೋಧ ಮಾಡ್ತಾರೆ. ರೈತರು ಕನ್ವಿನ್ಸ್ ಮಾಡಿ ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ ರೈತರ ಹತ್ರ ಮಾತಾಡ್ತಾರೆ. ಸರ್, ಆ ಬೇಬಿ ಬೆಟ್ಟದಲ್ಲಿ ಮತ್ತೊಮ್ಮೆ ಟ್ರಯಲ್ ಬ್ಲಾಸ್ಟ್ ಮಾಡೋದಕ್ಕೆ ಹೈಕೋರ್ಟ್ ಆರ್ಡರ್ ಆಗಿದೆ. ಮಾಡಿ ಆಮೇಲೆ ತೀರ್ಮಾನ ಹೈಕೋರ್ಟ್ ಕೊಡುತ್ತೆ. ರೈತರು ವಿರೋಧ ಮಾಡ್ತಾರೆ. ರೈತರು ಕನ್ವಿನ್ಸ್ ಮಾಡಿ ಹೈಕೋರ್ಟ್ ಆದೇಶನ ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಜಿಲ್ಲಾಡಳಿತ